ಕುರುಬ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಎಸ್ ಟಿ ಮೀಸಲಾತಿ ವಿಚಾರ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಯಾವ ಥರ ಅಂತಂದರೆ ಕೊನೆಯದಾಗಿ 4-5 ತಿಂಗಳ ಹಿಂದೆ ಏನಾಗಿತ್ತು ಅಂತಂದರೆ ಕೇಂದ್ರ ಸರ್ಕಾರದಿಂದ ಕುರುಬರ ಎಸ್ ಟಿ ಮೀಸಲಾತಿಗೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೇಳಿ ರಾಜ್ಯಕ್ಕೆ ಪತ್ರ ಬರೆದಿತ್ತು. ಅದರ ಪ್ರಕಾರ ರಾಜ್ಯ ಅದಕ್ಕೆ ಉತ್ತರ ಕೊಡಬೇಕಾಗಿತ್ತು, ಈ ಒಂದು ಪರಿಶಿಷ್ಟ ಪಂಗಡಗಳ ಸಚಿವಾಲಯದ್ದು. ಆವಾಗ ಏನಾಗಿತ್ತು ಅಂತ, ಕುರುಬರಿಗೆ ಎಸ್ ಟಿ ಮೀಸಲಾತಿ ಕಲ್ಪಿಸುವ ಸಲಿಂದ ಸಿದ್ದರಾಮಯ್ಯನವರು ಯೋಚಿಸಿದ್ದಾರೆ. ಕುರುಬರಿಗೆ ಗುಡ್ ನ್ಯೂಸ್ ಅಂತೇಳಿ ಏನು ಮಾಡ್ತಾಯಿದ್ದಾರೆ ಅಂದರೆ ಸಾಕಷ್ಟು ನ್ಯೂಸ್ ಚಾನಲ್ಗಳೇನಿದ್ದಾವಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದು. ಆ್ಯಕ್ಚುಲಿ ಅದು ಸಿದ್ದರಾಮಯ್ಯನವರು ಸ್ಪಷ್ಟನೆ ಕೊಟ್ಟಿದ್ದರು ಹಿಂದೆ ಕೂಡ. ಏನು ಅಂತಂದರೆ, ನಾನು ಅದನ್ನು ಶಿಫಾರಸು ಮಾತ್ರ ಮಾಡಲಿಕ್ಕೆ ಸಾಧ್ಯ ರಾಜ್ಯ ಸರ್ಕಾರದಿಂದ. ಯಾವುದೇ ಒಂದು ರಾಜ್ಯ ಎಸ್ ಟಿ ಪಟ್ಟಿಗೆ ಯಾವುದೇ ಒಂದು ಸಮುದಾಯವನ್ನು ಸೇರಿಸಬೇಕಾಗಿತ್ತಂದರೆ ಕುಲಶಾಸ್ತ್ರೀಯ ಅಧ್ಯಯನ ಆಗಿರಬೇಕು. ಅನಂತರ ಎಸ್ ಟಿ ಪಟ್ಟಿಗೆ ಸೇರಿಸಲಿಕ್ಕೆ ರಾಜ್ಯ ಸರ್ಕಾರ ಕೇವಲ ಶಿಫಾರಸನ್ನು ಮಾತ್ರ ಮಾಡಲಾಗ್ತದೆ ಕೇಂದ್ರ ಸರ್ಕಾರಕ್ಕೆ. ಆಮೇಲೆ ಕೇಂದ್ರ ಸರ್ಕಾರ ಏನು ಮಾಡುತ್ತೆ ಅಂತಂದರೆ, ಆ ಒಂದು ಸಮುದಾಯ ಎಸ್ ಟಿ ಪಟ್ಟಿಗೆ ಸೇರಿಸಲಿಕ್ಕೆ ಅರ್ಹ ಇತ್ತು, ಸೇರೋಕ್ಕೆ ಅರ್ಹ ಇತ್ತು, ಲೋಕೂರು ಸಮಿತಿಯನ್ನು ರಚನೆ ಮಾಡಿತ್ತು ಹಿಂದೆ ಕೇಂದ್ರ ಸರ್ಕಾರ. ಲೋಕೂರು ಸಮಿತಿಯ ಪ್ರಕಾರ 5 ಬುಡಕಟ್ಟು ಲಕ್ಷಣಗಳನ್ನು ಹೊಂದಿರತಕ್ಕಂಥ ಕುರುಬ ಸಮುದಾಯ ಹೊಂದಿತ್ತು ಅಂತಂದರೆ ಸೇರಿಸುತ್ತೆ. ಯಾವುದೇ ಒಂದು ಸಮುದಾಯ 5 ಬುಡಕಟ್ಟು ಲಕ್ಷಣಗಳನ್ನು ಹೊಂದಿತ್ತಂದರೆ, ಇನ್ನಿತರ ಮಾನದಂಡಗಳು ಕೂಡ ಇದ್ದಾವೆ, ಅದನ್ನು ಹೊಂದಿತ್ತಂದರೆ ಎಸ್ ಟಿ ಪಟ್ಟಿಗೆ ಸೇರಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಕೆಲವೊಂದಿಷ್ಟು ಸ್ಪಷ್ಟೀಕರಣ ಕೇಳಿ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಪತ್ರ ಬರೆದಾಗ ಅದನ್ನು ಸ್ಪಷ್ಟೀಕರಣಕ್ಕೆ ಉತ್ತರ ಮಾತ್ರ ಕೊಡೋಕ್ಕೆ ಸಾಧ್ಯ ಆಗುತ್ತೆ ರಾಜ್ಯ ಸರ್ಕಾರಕ್ಕೆ. ಆದರೆ ಏನಂತ ತಿಳ್ಕೊಂಡಿದ್ದಾರೆ ಅಂತಂದರೆ, ಸಿದ್ದರಾಮಯ್ಯನವರು ಕುರುಬರನ್ನ ಎಸ್ ಟಿಗೆ ಸೇರ್ಸೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ ಅಂತ ಕೆಲವು ಒಂದಿಷ್ಟು ಏನಪ್ಪ ಅಂದ್ರೆ ಊಹಾಪೋಹಗಳನ್ನು ಎಬ್ಬಿಸಲಾಗಿತ್ತು. ಅದು ಮತ್ತೆ ಈಗ ಮುನ್ನೆಲೆಗೆ ಬಂದಿದೆ. ಏನಂತಂದರೆ, ಇತ್ತೀಚೆಗೆ ಕುರುಬ ಸಮುದಾಯದ ಕನಕ ಗುರುಪೀಠ ಏನಿದೆ, ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠದ ಶಾಖಾ ಮಠ ತಿಂತಣಿ ಬ್ರಿಡ್ಜ್ನಲ್ಲಿ ಕಾರ್ಯಕ್ರಮ ನಡೆದಿತ್ತು. ಶ್ರೀ ಸಿದ್ದರಾಮಾನಂದ ಮಹಾಸ್ವಾಮೀಜಿಯವರ ಪುಣ್ಯಾರಾಧನೆ ಕಾರ್ಯಕ್ರಮ, ನುಡಿನಮನ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರು ಭಾಗಿಯಾಗಿ ಆ ಸಮಯದಲ್ಲಿ ನುಡಿನಮನ ಸಲ್ಲಿಸಿ ಕುರುಬ ಸಮುದಾಯದ ಎಸ್ ಟಿ ಮೀಸಲಾತಿಗೆ ಸಂಬಂಧಪಟ್ಟಂತೆ ಮಾತಾಡ್ತಾರೆ. ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತು ಈಗ ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಮುಂದೆ ಹೇಳ್ತೀನಿ. ಆ ಒಂದು ಕಾರ್ಯಕ್ರಮದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ನನ್ನ ಕೈಯಲ್ಲಿ ಇತ್ತಂತಂದರೆ ಈ ಒಂದು ಮೀಸಲಾತಿ ಮಾಡ್ತಿದ್ದೆ, ಆದರೆ ರಾಜ್ಯ ಸರ್ಕಾರ ಕೇವಲ ಶಿಫಾರಸು ಮಾಡೋಕ್ಕೆ ಸಾಧ್ಯ ಇದೆ. ಹಿಂದೆ ಬೀದರ್, ಕಲಬುರಗಿ, ಯಾದಗಿರಿ 3 ಜಿಲ್ಲೆಗಳ ಶಿಫಾರಸನ್ನು ಮಾಡಿದ್ದೆ. ಆದರೆ ಅನಂತರ ಶ್ರೀ ನಿರಂಜನಾನಂದ ಮಹಾಸ್ವಾಮೀಜಿಯವರು ಅಖಂಡ ಕರ್ನಾಟಕದ ಕುರುಬರನ್ನ ಎಸ್ ಟಿಗೆ ಸೇರಿಸ್ಬೇಕಂತ ಪಾದಯಾತ್ರೆ ಕೂಡ ಮಾಡಿದರು, ಸಮಾಜ ಜಾಗೃತಿ ಮಾಡಿದರು. ಅನಂತರ ಏನು ಮಾಡಿದೆ ಅಂತಂದರೆ, ಅದನ್ನು ಅಖಂಡ ಕರ್ನಾಟಕದ ಎಸ್ ಟಿ ಮೀಸಲಾತಿಯ ಫೈಲನ್ನು ನಾನು ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದೇನೆ, ಅದಕ್ಕೆ ಕ್ಲಾರಿಫಿಕೇಷನ್ ಕೇಳಿ ಕೇಂದ್ರದಿಂದ ಪತ್ರ ಬಂದಿದೆ ಅಂತ ಹೇಳಿದರು. ಅದನ್ನು ನಾನು ಕಳಿಸ್ತೇನೆ ಅಂತೇಳಿ ಸ್ಪಷ್ಟವಾಗಿ ಸಿದ್ದರಾಮಯ್ಯನವರು ಹೇಳಿದರು. ಆದರೆ ಮತ್ತೆ ಈಗ ನ್ಯೂಸ್ ಚಾನಲ್ಗಳು ಏನು ಮಾಡ್ತಾಯಿದ್ದೇವೆ ಅಂದರೆ, ಕುರುಬರಿಗೆ ಗುಡ್ ನ್ಯೂಸ್ ನೀಡಿದ ಸಿದ್ದರಾಮಯ್ಯ ಎಸ್ ಟಿ ಪಟ್ಟಿಗೆ ಸೇರ್ಪಡೆ ಮಾಡಿದ್ದಾರೆ ಅಥವಾ ಸೇರ್ಪಡೆಗೊಳಿಸುತ್ತಿದ್ದಾರೆ, ಈ ಥರ ಒಂದು ಊಹಾಪೋಹವನ್ನು ಎಬ್ಬಿಸ್ತಾ ಇದ್ದಾರೆ. ಏನಂತಂದರೆ, ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ, ಯಾವುದೇ ಒಂದು ಸಮುದಾಯವನ್ನು ಎಸ್ ಟಿಗೆ ಸೇರ್ಪಡೆ ಮಾಡುವ ಸಂಪೂರ್ಣ ಅಧಿಕಾರ ರಾಜ್ಯಕ್ಕಿಲ್ಲ. ಕೇವಲ ಶಿಫಾರಸು ಮಾಡಬಹುದು ಕುಲಶಾಸ್ತ್ರೀಯ ಅಧ್ಯಯನದ ಆಧಾರದ ಮೇಲೆ. ಅದರ ಪ್ರಕಾರ ಕೇಂದ್ರ ಸರ್ಕಾರ ಇದಕ್ಕೆ ಸಂಪೂರ್ಣ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಒಂದು ಏನಪ್ಪ ಅಂದ್ರೆ ಅಧಿಕಾರ ಇರೋದು ಕೇಂದ್ರ ಸರ್ಕಾರಕ್ಕೆ ಮಾತ್ರ. ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಯಾಕಂತಂದರೆ ಸಾಮಾಜಿಕ ಜಾಲತಾಣದಲ್ಲಿ ಈ 4-5 ತಿಂಗಳಿಂದ ಕೂಡ ಇದನ್ನೇ ಓಡಾಡ್ತಾ ಇತ್ತು ಸುದ್ದಿ. ಈಗ ಮತ್ತೆ ಕೆಲವು ಚಾನಲ್ಗಳು, ಯೂಟ್ಯೂಬ್ ಚಾನಲು, ಕೆಲವೊಂದಿಷ್ಟು ನ್ಯೂಸ್ ಚಾನಲ್ಗಳಲ್ಲಿ ಕೂಡ ಈ ಸುದ್ದಿ ಬಿತ್ತರಿಸ್ತಾ ಇದೆ. ಈಗ ಸಿದ್ದರಾಮಯ್ಯನವ್ರಿಗೆ ಕುರುಬರನ್ನ ಎಸ್ ಟಿಗೆ ಸೇರಿಸಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ, ಹಾಗೆ ಹೀಗೆ ಅಂತೇಳಿ. ಸಿದ್ದರಾಮಯ್ಯನವರ ಕೈಯಲ್ಲಿ ಯಾವ ಸಂಪೂರ್ಣ ಅಧಿಕಾರ ಇರೋದಿಲ್ಲ, ಕೇವಲ ಶಿಫಾರಸು ಮಾಡೋಕ್ಕೆ ಮಾತ್ರ ಸಾಧ್ಯ. ಅದನ್ನು ಸ್ಪಷ್ಟವಾಗಿ ಈಗಾಗಲೇ ಹೇಳಿದ್ದಾರೆ. ಮತ್ತು ಜಾತಿ ಗಣತಿ ವರದಿ ಬಗ್ಗೆ ಕೂಡ ಹೇಳಿದ್ದಾರೆ. ನಾನು ಇನ್ನೊಂದು ತಿಂಗಳಲ್ಲಿ ಬಿಡುಗಡೆ ಮಾಡ್ತೇನೆ ಅಂತ, ಗರಿಷ್ಠ ಅಂದರೆ 2 ತಿಂಗಳು ಆಗ್ಬೋದು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದನ್ನು ಅರ್ಥ ಮಾಡ್ಕೋಬೇಕು. ಸದ್ಯಕ್ಕೆ ಆ ಸಮಯದಲ್ಲಿ ಕೂಡ ಪತ್ರ ಏನಾಗಿದೆ ಕೇಂದ್ರದಲ್ಲಿ RJನಲ್ಲಿದೆ ಅಂತ ಸ್ವಾಮೀಜಿಯವರು ಕೂಡ ಆ ಸಮಯದಲ್ಲಿ ಸ್ಪಷ್ಟವಾಗಿ ಹೇಳಿದರು. ಕಾರ್ಯಕ್ರಮದಲ್ಲಿ RJನ ಹತ್ರ ಇದೆ ಅಂತ ಮುಖ್ಯಮಂತ್ರಿಗಳಿಗೆ ವಿವರಿಸ್ತಾ ಇದ್ದರು ಶ್ರೀ ನಿರಂಜನಾನಂದ ಮಹಾಸ್ವಾಮಿ ಗುರುಗಳು. ಇದನ್ನು ಸಮುದಾಯಕ್ಕೆ ತಿಳಿಸ್ಲಿಕ್ಕೆ ಬಯಸ್ತೀನಿ ಸ್ಪಷ್ಟವಾಗಿ. ನಮಸ್ಕಾರ. ಎಸ್ ಟಿ ಮಾಡೋದು ಕೇಂದ್ರ ಸರ್ಕಾರ, ಎಸ್ ಟಿ ಮಾಡೋದು ಕೇಂದ್ರ ಸರ್ಕಾರ. ನಾವು ಶಿಫಾರಸು ಮಾಡಿ ಕೇಂದ್ರ ಸರ್ಕಾರ ಕಳಿಸಿದ್ದೀವಿ. ನಮ್ಮ ಕೆಲಸ ಶಿಫಾರಸು ಮಾಡೋದಷ್ಟೇನೆ. ಶಿಫಾರಸು ಮಾಡಿ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ. ನಾನು ಹಿಂದೆ
ಬೀದರ್, ಕಲಬುರಗಿ, ಯಾದಗಿರಿ 3 ಜಿಲ್ಲೆಗಳನ್ನು ಕಳಿಸಿದ್ದೆ. ಆಮೇಲೆ ಮತ್ತೆ ನಿರಂಜನಾನಂದಪುರಿ ಸ್ವಾಮೀಜಿಯವರು ಪಾದಯಾತ್ರೆ ಮಾಡಿದ್ರು. ಇಡೀ ಕುರುಬರನ್ನೆಲ್ಲ ಎಷ್ಟಿಗೆ ಸೇರಿಸಬೇಕು ಅಂತ ಮಾಡಿದ್ರು. ಅದನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಅವರು ವಾಪಸ್ ಕಳಿಸಿದ್ರು. ಅದು ಕ್ಲಾರಿಫಿಕೇಶನ್ ಕೇಳಿತ್ತು. ಮತ್ತೆ ನಾನು ಕಳಿಸಿದ್ದೇನೆ, ಆ ಕ್ಲಾರಿಫಿಕೇಶನ್ ಸಹಿತವಾಗಿ ಕಳಿಸಿದ್ದೇನೆ ಅಂತಕ್ಕಂಥದ್ದು ಮಾತುಗಳನ್ನು ಗೊತ್ತಾಯ್ತೇನ್ರಿ. ನಾವು ಮಾಡಾಗಿದ್ರೆ ಮಾಡಿ ಬೀಸಾಕ್ಬಿಡ್ತಿದ್ದೆ ಅತ್ತಗೆ. ಶಿಫಾರಸ್ ಮಾಡಿದ್ದೀನಿ. ನಾನು ಒಂದ್ಸಾರಿ ಕಳಿಸಿದ್ದೆ, 2ನೇ ಸಾರಿನೂ ಕಳಿಸ್ಕೊಡ್ತೀನಿ.